ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ. ಅಂದರೆ ಸ್ಕ್ರೀನ್ನ ಹೇಗೆ ಹಾಕೋದು ಅಂತ ಹೇಳಿ. ಏನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ಯೂಟ್ಯೂಬ್ನ ಕ್ರೋಮಲ್ಲಿ ಓಪನ್ ಮಾಡಿಕೊಂಡು ಫಸ್ಟು ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅಂದರೆ ನಾನು ಇವತ್ತು ಹೇಳ್ತಿರೋದು ಥಂಬ್ನೇಲ್ ಹಾಕೋ ರೀತಿ. ಫಸ್ಟ್ಗೆ ವಿಡಿಯೋ ಹಾಕ್ಬಿಟ್ಟು ನಿಮ್ಗೇನಾದರೂ ಮುಂಚೆನೇ ಅಪ್ಡೇಟ್ ಮಾಡಿರೋಂಥ ವಿಡಿಯೋಗೆ ನಿಮಗೆ ಥಂಬ್ನೇಲ್ ಹಾಕೋದು ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ಫಸ್ಟು ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಬೇಕಿದ್ದರೆ ನಿಮ್ಮ ಒಂದು ವಿಡಿಯೋ ಟೈಟಲ್ನ ಹಾಕ್ಕೊಳ್ರಿ, ಅಂದರೆ ವಿಡಿಯೋ ಟೈಟಲ್. ಇಲ್ಲಿ ಮಾನಿಟೈಸೇಷನ್ ವಿಡಿಯೋ ಎಲಿಮೆಂಟ್ಸ್ ಎಲ್ಲ ಏನು ಬಂದಿದೆ, ಇದು ಮಾನಿಟೈಸೇಷನ್ ಅಂತ ಬರೋದು ಮಾನಿಟೈಸೇಷನ್ ಆನ್ ಆದವ್ರಿಗೆ ಮಾತ್ರ. ಅಂದರೆ ಫುಲ್ ಮಾನಿಟೈಸೇಷನ್ ಏನು ಆನ್ ಆಗಿದೆ ಅವ್ರಿಗೆ ಮಾತ್ರ ಬರುತ್ತೆ. ಯಾರಿಗೆಲ್ಲ ಮಾನಿಟೈಸೇಷನ್ ಆನ್ ಆಗಿಲ್ವೋ ಅವರಿಗೆ ಈ ಥರ ಬರಲ್ಲ. ನೀವೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಇಲ್ಲಿ ವಿಡಿಯೋ ಎಲಿಮೆಂಟ್ಸ್ ಮೇಲೆ ಬಂದಾಗ ನೀವು ನಿಮ್ಮ ಒಂದು ವಿಡಿಯೋಗೆ ಥಂಬ್ನೇಲ್ ಆಗಲಿ ಐ ಕಾರ್ಡ್ ಆಗಲಿ ಇಲ್ಲಿಂದನೇ ಹಾಕಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ನು ಇಂಪೋರ್ಟ್ ವಿಡಿಯೋ ಮತ್ತು ಯಾಡ್ ಅಂತ ಇದೆ. ಅಂದರೆ ಯಾಡ್ ಸಬ್ಟೈಟಲ್ಸ್ ಕೆಳಗಡೆ ಯಾಡ್ ಎಂಡ್ ಸ್ಕ್ರೀನ್ ಅಂತ ಇದೆಯಲ್ಲ, ಅದರಲ್ಲಿ ನೀವು ಏನು ಚೂಸ್ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಫಸ್ಟ್ ಚೂಸ್ ಮಾಡಬೇಕಾಗಿರೋದೆ ಇಂಪೋರ್ಟ್ ಫ್ರಮ್ ವಿಡಿಯೋ ಅಂತ ಹೇಳಿ ಚೂಸ್ ಮಾಡಿ. ಇಂಪೋರ್ಟ್ ಫ್ರಮ್ ವಿಡಿಯೋ ಅಂತ ಹೇಳಿ ಚೂಸ್ ಮಾಡಿದ ತಕ್ಷಣ ಅಲ್ಲಿ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲಿ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಪ್ಲೇ ಲಿಸ್ಟು ಅದೆಲ್ಲ ಬರುತ್ತೆ. ಇಲ್ಲಿಗೆ ಕ್ಲೀನಾಗಿ ನೋಡ್ಕೊಳ್ರಿ. ನೀವು ಕ್ಲಿಕ್ ಮಾಡಬೇಕಾಗಿರೋದು ವಿಡಿಯೋ ಮೇಲೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಮೋಸ್ಟ್ ರೀಸೆಂಟ್ ಅಪ್ಲೋಡೆಡ್ ಅಂತ ಹೇಳಿ ಬರುತ್ತೆ, ಮೋಸ್ಟ್ ವ್ಯೂಡ್ ಅಂತ ಬರುತ್ತೆ, ಸ್ಪೆಸಿಫಿಕ್ ವಿಡಿಯೋ ಅಂತ ಬರುತ್ತೆ. ಚೂಸು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು, ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನಿಮಗೆ ಯಾವ ಒಂದು ವಿಡಿಯೋ ಟೈಟಲ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಟೈಟಲ್ನ ಸರ್ಚ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಯೂಟ್ಯೂಬ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ನಾನು ಯೂಟ್ಯೂಬ್ ಅಂತ ಹೇಳಿ ಹಾಕ್ಕೊಂಡಿರೋಂಥ ಟೈಟಲ್ ಎಷ್ಟೊಂದು ವೀಡಿಯೋಗಳಿದ್ದಾವೆ ಅವೆಲ್ಲ ಇಲ್ಲಿ ಬಂದುಬಿಡ್ತವೆ. ಇಲ್ಲಿ ನೋಡ್ರಿ, ನಾನು ಯೂಟ್ಯೂಬ್ ಅಂತ ಹೇಳಿ ಇಷ್ಟು ಟೈಟಲ್ ಇಟ್ಕೊಂಡು ವೀಡಿಯೋಗಳನ್ನ ಮಾಡಿದ್ದೀನಿ. ಈಗ ನಾನು ಬೇರೆ ಟೈಟಲ್ನ ಹಾಕಿ ಚೆಕ್ ಮಾಡ್ತೀನಿ. ನೋಡಿ, ಇವಾಗ ನಾನು ಆಧಾರ್ ಅಂತ ಹೇಳಿ ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಧಾರಲ್ಲಿ ಇಷ್ಟೊಂದು ವೀಡಿಯೋಗಳು ಬಂದು, ಅಂದರೆ ನಾನು ಆಧಾರ್ ಅಂತ ಹೇಳಿ ಒಂದು ಕೀವರ್ಡ್ ಇಟ್ಕೊಂಡು ಇಷ್ಟೊಂದು ವೀಡಿಯೋಗಳನ್ನ ಮಾಡಿದ್ದೀನಿ. ಈಗ ಬಿಟ್ಟಾಕಿ ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ ನೋಡಿ, ಗೃಹಲಕ್ಷ್ಮಿ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಅಂತ ನಾನು ಕೀವರ್ಡ್ಸ್ನ ಹಾಕೊಂಡು ವೀಡಿಯೋ ಮಾಡಿದ್ದೀನಿ, ಇಷ್ಟೊಂದು ವೀಡಿಯೋ ಮಾಡಿದ್ದೀನಿ. ನಿಮಗೆ ಈಗ ಅರ್ಥ ಅನ್ಕೊತೀನಿ. ಅಂದರೆ ನಿಮ್ಮ ಒಂದು ಸ್ಪೆಸಿಫಿಕ್ ವಿಡಿಯೋ ಯಾವ ರೀತಿ ಹುಡುಕಬೇಕು ಅಂಥೇಳಿ ಈ ರೀತಿಯಾಗಿ ನಿಮ್ಮ ಒಂದು ವಿಡಿಯೋನ ಹುಡುಕೊಳ್ರಿ. ಈಗ ನಾನೇನು ಮಾಡ್ತೀನಿ ಅಂದರೆ, ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿರೋವಂಥ ಯೂಟ್ಯೂಬ್ ಎರರ್ ಬಗ್ಗೆ ಮತ್ತು ಇನ್ನೊಂದು ನನ್ನ ಒಂದು ವೋಟರ್ ಐ ಡಿ ಬಗ್ಗೆ ನಾನು ಇವಾಗ ಎಂಡ್ ಸ್ಕ್ರೀನ್ಗೆ ಹಾಕ್ತೀನಿ. ಇವಾಗ ನೋಡಿ, ಒಂದು ಚೂಸ್ ಮಾಡ್ಕೊತಿದ್ದೀನಿ. ಈಗ ಇನ್ನು ಈ ಒಂದು ಸ್ಕ್ರೋಲ್ ಅಪ್, ಈ ಒಂದು ಇದೇನಿದೆ ಲೈನ್ ಏನಿದೆ ಅದನ್ನ ಹೀಗೆ ತೊಗೊಂಡು ಹೋಗಿ ಅಪ್ ಟು ಎಂಡ್ವರೆಗೂ ತೊಗೊಂಡು ಹೋಗಬೇಕು. ಎಂಡ್ಗೆ ತೊಗೊಂಡು ಹೋದ್ಮೇಲೆ ನಿಮಗೆ ಇನ್ನೂ ಒಂದು ಆ್ಯಡ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಮತ್ತೊಂದು ಸಲ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಲಾಸ್ಟಲ್ಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಏನಕ್ಕೆ ಅಂದರೆ ನೀವು ಎಷ್ಟು ಬೇಕಾದರೂ ಇಲ್ಲಿ ವಿಡಿಯೋ ಹಾಕ್ಬೋದು. ಅಂದರೆ ಮ್ಯಾಕ್ಸಿಮಮ್ 4 ಹಾಕ್ಬೋದು, ಇಲ್ಲಾಂದರೆ ಪ್ಲೇ ಲಿಸ್ಟೇ ಹಾಕ್ಬೋದು. ಹಾಗಾಗಿ ನಾನು 2 ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಇನ್ನೂ ಒಂದು ಟಿಪ್ ಹೇಳ್ತೀನಿ ಕೇಳಿ. ಏನಂದರೆ ನಿಮ್ಮ ವಿಡಿಯೋ ರೇಷಿಯೋ, ಪ್ರೆಸೆಂಟ್ ವಿಡಿಯೋ ರೇಷಿಯೋ ಮತ್ತು ನೀವೇನು ಎಂಡ್ ಸ್ಕ್ರೀನ್ ಹಾಕ್ತಾ ಇದ್ದೀರಾ ಅದರ ರೇಷಿಯೋ ಸೇಮ್ ಇರಬೇಕು. ಅಂದರೆ ಈಗೇನು ಈ ವರ್ಟಿಕಲರ್ ಮೋಡಲ್ಲಿ ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಆ ಒಂದು ವಿಡಿಯೋಗಳು ವರ್ಟಿಕಲ್ ಮೋಡಲ್ಲೇ ಇದ್ದಾವೆ. ನಿಮ್ಮ ವರ್ಟಿಕಲ್ ಮೋಡ್ಗೆ ಹಾರಿಜಾಂಟಲ್ ಮೋಡ್ ಇರೋಂಥ ವಿಡಿಯೋ ಎಂಡ್ ಸ್ಕ್ರೀನ್ ಹಾಕಿದ್ರೆ ವರ್ಕ್ ಆಗೋಲ್ಲ, ತೊಗೊಳ್ಳೋದು ಇಲ್ಲ. ಮತ್ತು ನಿಮಗೆ ಐ ಕಾರ್ಡ್ ಹಾಕಬೇಕಂದ್ರೆ ಕೆಳಗಡೆ ಬನ್ನಿ, ಯಾಡ್ ಅಂತ ಕೊಡ್ರಿ. ಯಾಡ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿರಿ, ವಿಡಿಯೋ ಅಂತ ಇದೆ, ಪ್ಲೇ ಲಿಸ್ಟ್ ಇದೆ, ಚಾನಲ್ ಇದೆ, ಲಿಂಕ್ ಇದೆ. ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿ. ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನಿಮಗೆ ಯಾವ ಒಂದು ವಿಡಿಯೋ ಹಾಕಬೇಕು ಆ ಒಂದು ವಿಡಿಯೋ ಹಾಕಿ. ಇಲ್ಲಾಂದರೆ ಸರ್ಚ್ ಮಾಡೋ ಹಾಗಿದ್ರೆ ನಾನು ಆ್ಯಸ್ ಇಟ್ ಈಸ್ ಇವಾಗ ಏನು ತೋರಿಸಿದ್ದೀನಿ ಆ ರೀತಿ ಸರ್ಚ್ ಮಾಡಿರಿ. ನೀವು ಇಲ್ಲಿ ಬೇಕಿದ್ದರೆ ಎಷ್ಟು ಸೆಕೆಂಡ್ಗೆ ಯಾವ ವಿಡಿಯೋ ಬೇಕು ಅಂತ ಹೇಳಿ ಬೇಕಿದ್ದರೆ ಹಾಕೋಬೋದು. ಇಲ್ಲಿ ನೋಡಿ, ನಾನು ಇವಾಗ ಒಂದು ವಿಡಿಯೋ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ಇನ್ನೂ ಒಂದು ವಿಡಿಯೋ ಎಂಡ್ ಸ್ಕ್ರೀನ್ಗೆ ಬರಬೇಕು ಅಂತ ಹೇಳಿ ಇನ್ನೊಂದು ವಿಡಿಯೋನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಇನ್ನೊಂದು ವಿಡಿಯೋ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಥ ಆಯಿತು ಅಂತ ಹೇಳಿ ತಿಳ್ಕೊತಾ ಇದ್ದೀನಿ. ಅಂದರೆ ನೀವು ಹೇಗೆ ನಿಮ್ಮ ಒಂದು ವಿಡಿಯೋಗೆ ಎಂಡ್ ಸ್ಕ್ರೀನ್ ಹಾಕಬೇಕು ಮತ್ತು ಹೇಗೆ ಐ ಕಾರ್ಡ್ ಹಾಕಬೇಕು ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ 2 ಎಂಡ್ ಸ್ಕ್ರೀನ್
2 ಐ ಕಾರ್ಡ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಕೊಟ್ಬಿಟ್ಟು ನಿಮಗೆ ಇಷ್ಟ ಬಂದಾಗ ಈ ಒಂದು ವಿಡಿಯೋನ ಪಬ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.